ಇನ್ನು ಏನಂತಂದರೆ ಮಹಾರಾಷ್ಟ್ರದ ಕಡೆ ಹೋಗೋದಾದರೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ದೊಡ್ಡದೊಂದು ಹಿಂಸಾಚಾರ ನಡೀತಾ ಇದೆ. ಇದರ ಮಧ್ಯೆಗೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡಿಕೊಂಡು CM ಸಿದ್ದರಾಮಯ್ಯನವರೇ ಹೇಳಿದರು, ನಿನ್ನೆಯಷ್ಟೇ ಅಧಿವೇಶನದಲ್ಲಿ ಹೇಳ್ತಾರೆ, ಹರಿಯಾಣ ಆಗಿರ್ಬೋದು ಏನೇನು BJP ಗ್ಯಾರಂಟಿ ಯೋಜನೆಗಳನ್ನು ದ್ವೇಷ ಮಾಡ್ತಾಗಿತ್ತು, ಟೀಕಿಸ್ತಾಗಿತ್ತು, ಅವೇ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡಿ ಮಹಾರಾಷ್ಟ್ರದಲ್ಲಿ ಓಪನ್ ಮಾಡಿತ್ತು. ಆದರೆ ಮಹಾರಾಷ್ಟ್ರದ ಒಂದು ಗ್ಯಾರಂಟಿ ಯೋಜನೆಗೆ ಅರ್ಧ ಕೋಕ ಕೊಟ್ಟಿದೆ ಮಹಾರಾಷ್ಟ್ರ ಸರ್ಕಾರ. ಲಡ್ಕಿ ಬೆಹೆನ್ ಮಾಶಾಸನ ಇನ್ನೂ ಶ್ರೀಮಂತರಿಗೆ ಇಲ್ಲ, ಬಡ ಸ್ತ್ರೀಯರಿಗಷ್ಟೇ 1500 ರೂಪಾಯಿ ಪಿಂಚಣಿಗೆ ಅಂತ DCM ಹೇಳಿದ್ದಾರೆ. ಈಗೇನು ನಾವು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 2000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರಲ್ಲ, ಆ ಒಂದು ಹೆಣ್ಮಕ್ಳಿಗೆ ಇದೇ BJP ಸರ್ಕಾರ ರೂಲ್ಸ್ ಮಾಡಂಗಿಲ್ಲ ಅಂತ ಹೇಳಿದರು. ಅಲ್ಲಿ ಏನಂತಂದರೆ ರೂಲ್ಸ್ ಮಾಡಲ್ಲ ಅಂತ ಮೊದಲೇ ಹೇಳಿದರು. ಅದಾದ ನಂತರ ಅಧಿಕಾರಕ್ಕೆ ಬಂದ ನಂತರ ಮಹಾರಾಷ್ಟ್ರದಲ್ಲಿ ಏನಾಗತ್ತಂತಂದರೆ ಲಡ್ಕಿ ಬೆಹೆನ್ ಅನ್ನುವಂತಹ ಯೋಜನೆಗೆ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ. ಶ್ರೀಮಂತರಿಗೆ ಇಲ್ಲ ಅನ್ನುವಂತಹ ಒಂದು ರೂಲ್ಸನ್ನು ಹಾಕಿದ್ದಾರೆ. ಬಟ್ ಇದೊಂದು ಈಗ ಕರ್ನಾಟಕ ಕಾಂಗ್ರೆಸ್ಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಇದಿಷ್ಟು ಏನಂತಂದರೆ ಲಡ್ಕಿ ಬೆಹೆನ್ ಸ್ಕೀಮ್ ಮೂಲಕ ಮಹಿಳೆಯರಿಗೆ 1500 ರೂಪಾಯಿ ಮಾಶಾಸನವನ್ನು ನೀಡಲಾಗ್ತಾ ಇತ್ತು. ಮಹಾರಾಷ್ಟ್ರದಲ್ಲಿ ಮತ್ತೆ BJP ಕೂಟ ಗೆಲ್ಲುವುದು ಇದು ಪ್ರಮುಖ ಕಾರಣವಾಗಿತ್ತು. ಅದರ ಸ್ಕೀಮ್ಗೆ ಭಾರಿ ವೆಚ್ಚ ಆಗತ್ತೆ ಅನ್ನುವಂತಹ ಕಾರಣಕ್ಕೆ ಸರ್ಕಾರದ ಬೊಕ್ಸಕ್ಕೆ ಆರ್ಥಿಕ ಹೊರೆಯಾಗತ್ತೆ ಅನ್ನುವಂತಹ ಕಾರಣಕ್ಕೆ ಈಗ ಕಂಡೀಷನ್ಸ್ಗಳನ್ನು ಹಾಕ್ತಾ ಇದೆ ಇದೇ ಮಹಾರಾಷ್ಟ್ರ ಸರ್ಕಾರ. ಎಸ್, ಇದಾಗಿ